ಚಿತ್ತಾಪುರ ಪಥಸಂಚಲನ ವಿಚಾರ ಸರ್ಕಾರ ಮತ್ತು ಆರ್ಎಸ್ಎಸ್ ನಡುವೆ ಪ್ರತಿಷ್ಠೆಯಾಗಿ ವಿಚಾರ ಮಾರ್ಪಟ್ಟಾಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಹೈ ವೋಲ್ಟೇಜ್ ಸಭೆಯನ್ನ ಕೂಡ ಕರೆಯಲಾಗಿತ್ತು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಇಲ್ವಾ ಅಡ್ಡಿ? ಹಾಗಾದ್ರೆ ಹೈಕೋರ್ಟ್ ಆದೇಶದ ಬಳಿಕ ನಿರ್ಬಂಧದಿಂದ ಮುಕ್ತ ಆಗುತ್ತಾ? ಪಥಸಂಚಲನಕ್ಕೆ ರೋಡ್ ಮ್ಯಾಪ್ ಕ್ಲಿಯರ್ ಆಗುತ್ತಾ ಅನ್ನೋದು ಕುತೂಹಲ. ಹೈಕೋರ್ಟ್ ಆದೇಶದ ಬಳಿಕ ಚಿತ್ತಾಪುರ ಪಥಸಂಚಲನ ಸಲೀಸಾಗಿದೆ. ನ್ಯಾಯಾಂಗ ಒಂದು ಆದೇಶವನ್ನು ಕೊಟ್ಟ ಮೇಲೆ ಅದನ್ನ ಕಾರ್ಯಾಂಗ ಕೂಡ ಪಾಲನೆ ಮಾಡುತ್ತೆ. ಸೊ ಅನುಮತಿ ಬೇಕಾ ಬೇಡವಾ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯೋ ಕೆಲಸ ನ್ಯಾಯಾಂಗದ ಆದೇಶದ ಮುಖಾಂತರ ಕಾರ್ಯಾಂಗ ಮಾಡುತ್ತಾ ಅನ್ನೋದನ್ನು ನೋಡಬೇಕು. ಮೀಟಿಂಗ್ ನಡೀತಾ ಇರೋ ಹೊತ್ತಲ್ಲೇ ಕ್ರೂಷಿಯಲ್ ಆಗಿರುವಂತಹ ಇಂಟರಿಮ್ ಸ್ಟೇ ಮತ್ತು ಕೋರ್ಟ್ ಜಡ್ಜಸ್ನ ಅಬ್ಸರ್ವೇಷನ್ಸ್ ಇದೆಯಲ್ಲ, ಅದು ಕಾರ್ಯಾಂಗಕ್ಕೆ ಪಾಠ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಅಲ್ಲಿ ಒಂದು ಕಡೆಗೆ ಶಾಂತಿ ಸಭೆ ನಡೀತಾ ಇದೆ, ಇನ್ನೊಂದು ಕಡೆಗೆ ಕ್ರೂಷಿಯಲ್ ಆಗಿ ಇಂಟರಿಮ್ ಸ್ಟೇ ಬಂದಿದೆ. ಸಂವಿಧಾನದ ಮೂಲಭೂತ ಹಕ್ಕನ್ನು ಸರ್ಕಾರ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಅಭಿಪ್ರಾಯ ಪಟ್ಟಿರೋದು ಸ್ಪಷ್ಟ ಆಗ್ತಿದೆ. ಕಾರ್ಯಾಂಗ ಇದನ್ನು ಹೇಗೆ ನೋಡುತ್ತೆ? ಸಲೀಸಾ ಇನ್ನೆಲ್ಲ ಕೂಡ ಹಾದಿ ಸುಗಮನ ಆರ್ಎಸ್ಎಸ್ಗೆ? ಮಮತಾ, ಪ್ರಮುಖವಾಗಿ ಇಲ್ಲಿ ಸಂವಿಧಾನ ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಹೇಗಾದ್ರೂ ಮಾಡಿ RSS ಅನ್ನ ಕಟ್ ಹಾಕಬೇಕು ಅನ್ನೋ ಒಂದು ಮನಸ್ಥಿತಿ ಇಲ್ಲಿನ ಈಗ ಸದ್ಯ ಜಿಲ್ಲಾಡಳಿತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಸಚಿವರ ಒತ್ತಡಕ್ಕೆ ಒಳಗಾಗಿ ಏನಂದ್ರೆ RSS ಪಥಸಂಚಲನಕ್ಕೆ ಅಕ್ಟೋಬರ್ 19ರಂದು ಬ್ರೇಕ್ ಹಾಕಿತ್ತು. ಅದಾದ ಬಳಿಕ ಕೋರ್ಟ್ ಮೊರೆ ಹೋಗಿದ್ದು ಈಗಾಗಲೇ ಅದೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಕಳೆದ ಒಂದು ವಾರದಿಂದಲೂ ಕೂಡ ನಾವು ನೋಡ್ತಾ ಇದ್ವಿ. ಈಗ ಅಕ್ಟೋಬರ್ 28 ಇವತ್ತು ಅಂದರೆ ಕಲಬುರಗಿ ಹೈಕೋರ್ಟ್ ಪೀಠ ಹೇಳಿದಂತೆ ಇವತ್ತು ಶಾಂತಿ ಸಭೆಯನ್ನು ನಡೀತಾ ಇದೆ. ಆದರೆ ಶಾಂತಿ ಸಭೆಯಲ್ಲಿ ನಿಜಕ್ಕೂ ಕೂಡ ಕಲಬುರಗಿಯ ಜಿಲ್ಲಾಡಳಿತ ಪಾರದರ್ಶಕವಾಗಿ ಸಭೆ ನಡೆಸುತ್ತಾ ಎಂಬ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಏನಂದ್ರೆ ಶಾಂತಿ ಸಭೆ ನಡೆಸಿ ಒಂದು ವರದಿಯನ್ನು ಕೊಡಿ ಅಂತ ಕಲಬುರಗಿಯ ಜಿಲ್ಲಾಡಳಿತಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಜಿಲ್ಲಾಡಳಿತದ ತಮ್ಮ ಜವಾಬ್ದಾರಿ ಏನಾಗುತ್ತೆ ಅಂದರೆ ಅವ್ರದ್ದು ಪ್ರತಿಯೊಂದು ಸಂಘಟನೆಗಳು ಕೂಡ ಕನ್ವಿನ್ಸ್ ಮಾಡಬೇಕಾಗತ್ತೆ. ಕನ್ವಿನ್ಸ್ ಮಾಡಿ ನೀವು ಪ್ರತ್ಯೇಕವಾದಂತಹ ದಿನಾಂಕ ಮತ್ತು ಸಮಯದಿಂದ ಈ ಒಂದು ಸಮಯಕ್ಕೆ ಮಾಡಿ ಅಂತ. ಮತ್ತು ಅದರಲ್ಲೂ ಕೂಡ ಮುಖ್ಯವಾಗಿ ಯಾರು ಅರ್ಜಿದಾರರು ಮೊದಲು ತಮ್ಮ ಅರ್ಜಿಯನ್ನು ಸಲ್ಲಿಸಿದ್ರು ನಾವು ಅವರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಈ ದಿನ ಈ ಸಮಯಕ್ಕೆ RSS ದವರಿಗೆ ಕೊಡ್ತೀವಿ, ಈ ದಿನ ಭೀಮ್ ಆರ್ಮಿ ಅವರಿಗೆ ಕೊಡ್ತೀವಿ ಅಂತ ಕಟ್ಟುನಿಟ್ಟಾಗಿ ಹೇಳುವಂತಹ ಕೆಲಸ ಕಲಬುರಗಿಯ ಜಿಲ್ಲಾಡಳಿತ ಮತ್ತು ಇಲ್ಲಿನ SP ಅವರು ಮಾಡಬೇಕಾಗತ್ತೆ. ಆದರೆ ಸದ್ಯ ನಮಗೆ ಓವರಾಲ್ ಆಗಿ ನೋಡೋದ್ರ ಪ್ರಕಾರ ಎಲ್ಲಿಯೂ ಕೂಡ ಇಂಥ ಒಂದು ಶಾಂತಿ ಸಭೆಯಲ್ಲಿ ಈ ಒಮ್ಮತ ಮೂಡುವುದು ಬಹುತೇಕ ಕಷ್ಟವಾಗಿದೆ. ಈಗಾಗಲೇ ಏನಂದರೆ 10 ಸಂಘಟನೆಗಳಿಂದ ಎಲ್ಲರನ್ನೂ ಕೂಡ ಮುಖಂಡರನ್ನು ಕರೆದಿದ್ದಾರೆ. ಲಿಖಿತ ಹೇಳಿಕೆ ಮತ್ತು ಅವರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಕಲಬುರಗಿಯ ಜಿಲ್ಲಾಡಳಿತ ಎಲ್ಲೋ ಒಂದು ಕಡೆ ಒಂದು ವಿವರವನ್ನೇನೋ ಹೈಕೋರ್ಟ್ಗೆ ಕೊಡಲಿದೆ. ಆದರೆ ಆ ಒಂದು ವಿವರಣೆಯಲ್ಲೂ ಕೂಡ ಸ್ಪಷ್ಟವಾಗಿ ಯಾವ ದಿನಾಂಕ ಏನು ಎಂಬುದರ ಬಗ್ಗೆ ನಿಗದಿ ಆಗುತ್ತಾ ಇಲ್ವಾ ಎಂಬುದರ ಪ್ರಶ್ನೆ ಈಗ ಕಾಡ್ತಾ ಇದೆ. ಏನು ಈ ಹಿಂದೆ ಏನಂದರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ, ಒಂದೇ ದಿನಕ್ಕೆ ಕೊಟ್ಟರೆ ಸಮಸ್ಯೆ ಆಗುತ್ತೆ. ಈಗಾಗಲೇ RSS ಪಥಸಂಚಲನಕ್ಕೆ ತುಂಬ ವಿರೋಧ ಇದೆ, ಕೆಲವು ದಿನಗಳ ನಂತರ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಎಂಬ ಹೇಳಿಕೆಗಳನ್ನು ಕಲಬುರಗಿಯ ಜಿಲ್ಲಾಡಳಿತ ತಮ್ಮ ವಕೀಲರ ಮೂಲಕ ವಾದವನ್ನು ಮಂಡಿಸಿದರು. ಸೊ ಅದಕ್ಕೆ ಕೋರ್ಟ್ ಯಾವುದಕ್ಕೂ ಕೂಡ ಅನುಮತಿ ಕೊಡದೆ ಅಕ್ಟೋಬರ್ 28ರಂದು ಸಭೆ ನಡೆಸಿ 30ಕ್ಕೆ ನಾವು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವತ್ತಿನ ಒಂದು ಸಭೆಯಲ್ಲಿ ಯಾವ ನಿರ್ಣಯ ಜಿಲ್ಲಾಡಳಿತ ಕೈಗೊಳ್ಳುತ್ತೆ ಎಂಬುದರ ಬಗ್ಗೆ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಅದಾದ ಬಳಿಕ ಅಕ್ಟೋಬರ್ 30ರಂದು ಮಧ್ಯಾಹ್ನ 2:30 ಸುಮಾರಿಗೆ ಕಲಬುರಗಿ ಹೈಕೋರ್ಟ್ ಪೀಠನಲ್ಲಿ ಇದರ ಒಂದು ಇತ್ಯರ್ಥ ಆಗಲಿದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರವೀಣ್ ರೆಡ್ಡಿ.